ಅಂತೂ ಇಂತೂ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆಯ ಸರ್ಕಸ್ ಮುಗಿತು. 20 ಸ್ಥಾನಗಳನ್ನು ತುಂಬಿಕೊಳ್ಳೋದು ಅಂತಾಗಿತ್ತು. ಬಟ್ ಬಹಳ ನಾಟಕೀಯ ಬೆಳವಣಿಗೆಯಲ್ಲಿ 19 ಶಾಸಕರು ಮಾತ್ರ ಇವತ್ತು ಪ್ರಮಾಣವಚನ ಸ್ವೀಕರಿಸಿದರು. ಪ್ರಮಾಣವಚನ ಸ್ವೀಕರಿಸಿದ ದೃಶ್ಯಗಳಿದ್ದಾವೆ, ಅವನ್ನೆಲ್ಲ ಸುಮ್ಮನೆ ನೋಡಿದ್ದೀರಿ ನೀವೆಲ್ಲ. ಮತ್ತು ಪೂರ್ತಿಯಾಗಿ ತೋರಿಸ್ತಾ ಕೂತ್ಕೊಳ್ಳೋದು ಬೇಡ. ಅಜಯ್ ಸಿಂಗ್, ಎಚ್.ಸಿ. ಬಾಲಕೃಷ್ಣ, ಕೆ.ಎಸ್. ಬಸವಂತಪ್ಪ, ಬಸವರಾಜ ರಾಯರೆಡ್ಡಿ, ಚಲುವರಾಯಸ್ವಾಮಿ, ಲಕ್ಷ್ಮಣ ಸವದಿ, ಮಧು ಬಂಗಾರಪ್ಪ, ಎಸ್.ಎಸ್. ಮಲ್ಲಿಕಾರ್ಜುನ್, ನಾಗೇಂದ್ರ, ಬಿ. ನಾಗೇಂದ್ರ, ನರೇಂದ್ರ ಸ್ವಾಮಿ, ಪುಟ್ರಂಗ್ ಶೆಟ್ಟಿ, ಟಿ. ರಘುಮೂರ್ತಿ, ರಿಜ್ವಾನ್ ಅರ್ಷದ್, ರುದ್ರಪ್ಪ ಲಮಾಣಿ, ಸಂತೋಷ್ ಲಾಡ್, ಶಿವಲಿಂಗೇಗೌಡರು, ಶಿವರಾಜ್ ತಂಗಡಗಿ, ವಿಜಯಾನಂದ ಕಾಶಪ್ಪನವರ್ ಇಷ್ಟು ಜನ ಪ್ರಮಾಣವಚನ ಸ್ವೀಕರಿಸಿದರು. ಇದರಲ್ಲಿ ಮೊದಲ ಬಾರಿ ಸಚಿವರಾಗಿರುವವರಿದ್ದಾರೆ, ಮೊದಲ ಬಾರಿ ಶಾಸಕರಾಗಿ ಮೊದಲ ಬಾರಿ ಸಚಿವರಾಗಿರುವವರಿದ್ದಾರೆ, 3 ಸಲ ಶಾಸಕರಾಗಿ 4ನೇ ಸಲ ಸಚಿವ ಸ್ಥಾನ ಸ್ವೀಕರಿಸ್ತಾ ಇರೋರಿದ್ದಾರೆ. ಹೀಗೆ ಡೀಟೇಲ್ಸ್ ನೋಡ್ತಾ ಹೋದರೆ ಪಟ್ಟಿ ನೆನ್ನೆನೇ ಬಂದುಬಿಡುತ್ತೆ ಅಂತಿತ್ತು. ಕೆ.ಸಿ. ವೇಣುಗೋಪಾಲ್ ಅವರು ಸ್ವತಃ ತಗೊಂಡು ಬರ್ತಾರೆ ಅಂತಿತ್ತು. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ನಡೆದ ಮೀಟಿಂಗ್ನಲ್ಲಿ ಫೈನಲ್ ಆಗಿ ಪಟ್ಟಿ ಬಂತು. ಇದನ್ನು ಒಂದು ಸ್ವಲ್ಪ ಡಿಸೆಕ್ಟ್ ಮಾಡಿ ನೋಡೋಣ ನಂಬರ್ ವೈಸ್. ಮೊದಲ ಬಾರಿ ಮಿನಿಸ್ಟರ್ ಆಗ್ತಾ ಇರೋರು 9 ಜನ. 19 ಜನರ ಪೈಕಿ 9 ಜನ ಮೊದಲ ಸಲ ಮಿನಿಸ್ಟರ್ ಆಗ್ತಾ ಇದ್ದಾರೆ. ಇನ್ನು 10 ಜನ ಈ ಹಿಂದೆ ಮಂತ್ರಿಗಳಾಗಿದ್ದವರು. ಒಟ್ಟು 34 ಜನ ಇರೋದಕ್ಕೆ ಅವಕಾಶ ಇದೆ, ಮುಖ್ಯಮಂತ್ರಿಗಳು ಸೇರಿದಂತೆ. ಈಗ 33 ಆಗಿದೆ. ಗಾಯತ್ರಿ ಶಾಂತೇಗೌಡ ಹೆಸರು ಒಂದು ಲಾಸ್ಟ್ ಮಿನಿಟಲ್ಲಿ ತಪ್ಪಿತು. ಇಂಟ್ರಡಕ್ಷನ್ನಲ್ಲೇ ಹೇಳಿದೆ, ಅದು ಯಾಕೆ ತಪ್ಪಿತು ಅನ್ನೋದಕ್ಕಿಂತ ಯಾಕೆ ಬಂತು ಅನ್ನೋದೇ ಬಹಳ ಇಂಟ್ರೆಸ್ಟಿಂಗ್ ಇದೆ. ಡೀಟೇಲಾಗಿ ಮಾತಾಡೋಣ. 33 ಒಟ್ಟು ಸಂಖ್ಯೆ ಈಗಿರೋದು. ಒಂದು ಸ್ಥಾನ ಖಾಲಿ ಇದೆ. ಜಾತಿ ಲೆಕ್ಕಾಚಾರ ಬಹಳ ಜನ ಕೇಳ್ತಾರೆ, ಯಾಕೆ ಜಾತಿ 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 ಅಂತ ಮಾತಾಡ್ತೀರಿ ಅಂತ. ರಾಜಕಾರಣ ನಡೆಯೋದೇ ಅದರ ಮೇಲೆ ರೀ, ನಾವು ಮಾತಾಡದೆ ಹೋದರೆ ಅದನ್ನು ನಡೆಯೋದು ನಿಲ್ಲಂತ. 6 ಜನ ಒಕ್ಕಲಿಗರಿದ್ದಾರೆ, ಸ್ವತಃ ಮುಖ್ಯಮಂತ್ರಿಗಳೇ ಒಕ್ಕಲಿಗರು. 7 ಜನ ಲಿಂಗಾಯತ ಸಚಿವರುಗಳಿದ್ದಾರೆ. ಎಸ್.ಸಿ. 7, ಎಸ್.ಟಿ. 3, ಕುರುಬ 2, ಮುಸ್ಲಿಂ 3, ಒಬ್ಬರು ಕ್ರಿಶ್ಚಿಯನ್, ಒಬ್ಬರು ಮರಾಠ, ಒಬ್ಬರು ಈಡಿಗ, ಒಬ್ಬರು ಉಪ್ಪಾರ, ಒಬ್ಬರು ರಜಪೂತ. ಹಿಂಗೆ ಹೋಗುತ್ತೆ ಜಾತಿ ಲೆಕ್ಕಾಚಾರ. 33ರ ಪೈಕಿ ಲಿಂಗಾಯತರು, ರೆಡ್ಡಿ ಲಿಂಗಾಯತರು ಸೇರಿ 7 ಆಗಿದ್ದಾರೆ. ಅದರ ಜೊತೆಗೆ ರೆಡ್ಡಿ ಲಿಂಗಾಯತ ಸಮುದಾಯಕ್ಕೆ ಸೇರಿದ ರೋಣದ ಶಾಸಕ ಜಿ.ಎಸ್. ಪಾಟೀಲ್ ಸ್ಪೀಕರ್ ಆಗ್ತಾರೆ. ಅದನ್ನು ಘೋಷಿಸಿದ ರೀತಿಯ ಬಗ್ಗೆ ನನಗೆ ವಿಪರೀತ ಅಸಮಾಧಾನಗಳಿದ್ದಾವೆ. ಮಾತಾಡ್ತೀನಿ ನಾನು, ಯಾಕೆ ಅಂತ ಹೇಳ್ತೀನಿ ಅದನ್ನು. ಮುಖ್ಯಮಂತ್ರಿ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು 5 ಜನ ಒಕ್ಕಲಿಗ ಶಾಸಕರಿದ್ದಾರೆ, ಸಚಿವರಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಸಲ 7 ಜನ ಎಸ್.ಸಿ. ಸಮುದಾಯಕ್ಕೆ ಸೇರಿದವರು ಮಿನಿಸ್ಟರ್ ಆಗ್ತಾ ಇದ್ದಾರೆ. ಅದರಲ್ಲಿ 3 ದಲಿತ ಬಲಗೈ, 2 ದಲಿತ ಎಡಗೈ, 1 ಲಂಬಾಣಿ, 1 ಬೋವಿ. ಇಷ್ಟು ಜನ, 7 ಜನ. ಮುಸ್ಲಿಂ ಸಮುದಾಯಕ್ಕೆ ಸಚಿವ ಸಂಪುಟವೂ ಸೇರಿದಂತೆ 4 ಪ್ರಮುಖ ಸ್ಥಾನಗಳು ಸಿಕ್ಕಿದ್ದಾವೆ. ಜಮೀರ್ ಅಹಮದ್ ಖಾನ್ ಮಿನಿಸ್ಟರ್ ಆದರು. ಒಟ್ಟು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ 3 ಜನರಿಗೆ ಸಿಕ್ಕಿದೆ. ಪರಿಷತ್ ಸಭಾಪತಿಯಾಗಿ 1 ಸ್ಥಾನ ಸಲೀಂ ಅಹಮದ್ ಅವರಿಗೆ ಘೋಷಣೆ ಆಗಿದೆ. ನಾನು ಆಗಲೇ ಹೇಳಿದೆ, ಘೋಷಣೆ ಮಾಡಿದ ರೀತಿಯ ಬಗ್ಗೆ ಅಸಮಾಧಾನಗಳಿದ್ದಾವೆ. ಯಾಕೆ ಅನ್ನೋದು ಹೇಳ್ತೀನಿ ನಾನು. ಹಿಂದುಳಿದ ವರ್ಗಗಳಿಗೆ ಸೇರಿದ 6 ಜನ ಸಚಿವ ಸಂಪುಟದಲ್ಲಿದ್ದಾರೆ. ವಿಧಾನಸಭೆ, ವಿಧಾನ ಪರಿಷತ್ನ ಉಪಸಭಾಧ್ಯಕ್ಷ ಸ್ಥಾನಕ್ಕೂ ಕೂಡ ಡೆಪ್ಯೂಟಿ ಸ್ಪೀಕರ್ ಮತ್ತು ಉಪಸಭಾಪತಿ ಸ್ಥಾನಕ್ಕೆ ಹಿಂದುಳಿದ ವರ್ಗಗಳವರನ್ನು ನೇಮಿಸಲಾಗಿದೆ. 37 ಪ್ರಮುಖ ಸ್ಥಾನಗಳ ಪೈಕಿ 22 ಅಹಿಂದ ವರ್ಗಕ್ಕೆ. ಅಲ್ಲಿಗೆ ಇಟ್ ಕ್ರಾಸಸ್ ಅರೌಂಡ್ 60% ಅಹಿಂದ ವರ್ಗಕ್ಕೆ. ಗಾಯತ್ರಿ ಶಾಂತೇಗೌಡರ ಕಥೆ. ಗಾಯತ್ರಿ ಶಾಂತೇಗೌಡ ಅವರು ಕೆಲವು ದಿನಗಳ ಹಿಂದಿನ ತನಕ ಶಿ ವಾಸ್ ನಾಟ್ ಇವನ್ ಎನ್ MLC. MLC ಆಗಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿಲ್ಲ ಇನ್ನು. ಇದು ಚಿಕ್ಕಮಗಳೂರಿನ ಕಥೆ. MLC ಚುನಾವಣೆಯಲ್ಲಿ ಗಾಯತ್ರಿ ಶಾಂತೇಗೌಡ ಅವರು ಸೋತಿದ್ರು. BJPಯ ಪ್ರಾಣೇಶ್ ಅವರು ಗೆದ್ದಿದ್ರು. ಪ್ರಾಣೇಶ್ ಅವರು
ಗೆದ್ದು ಉಪಸಭಾಪತಿ ಆಗಿದ್ದರು ವಿಧಾನ ಪರಿಷತ್ತಿಗೆ. ಎಲೆಕ್ಷನ್ ಪಿಟಿಷನ್ ಹಾಕಿದ್ರು ಗಾಯತ್ರಿ ಶಾಂತೇಗೌಡ ಅವರು. ಅದು ಕೆಲವು ಓಟುಗಳ ಬಗ್ಗೆ ಇದ್ದಂಥ ಗೊಂದಲದ ನಿವಾರಣೆಗಾಗಿ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸೋತಿದ್ರು ಅವರು. ನಾಮಿನೇಟೆಡ್ ಸದಸ್ಯರ ಓಟು ಪರಿಗಣಿಸಬೇಕೋ ಪರಿಗಣಿಸಬಾರದು ಅನ್ನೋ ವಿಷಯದಲ್ಲಿ ಕೋರ್ಟಿಗೆ ಹೋಗಿದ್ರು. ಕೇಸ್ ನಡ್ಕೊಂಡು ಬರ್ತಿತ್ತು. 3.5 ವರ್ಷ ಕೇಸ್ ನಡೆದಿದೆ. ಸುಪ್ರೀಂ ಕೋರ್ಟ್ ತನಕ ಪ್ರಕರಣ ಹೋಯಿತು. ಸುಪ್ರೀಂ ಕೋರ್ಟ್ ರೂಲಿಂಗ್ ಕೊಟ್ಬಿಡ್ತು, ಜಡ್ಜ್ಮೆಂಟ್ ಕೊಟ್ಬಿಡ್ತು. ಪ್ರಾಣೇಶ್ ಅವರ ಗೆಲುವು ಅಸಿಂಧು. 9 ಮತಗಳ ಅಂತರದಿಂದ ಗಾಯತ್ರಿ ಶಾಂತೇಗೌಡ ಅವರು ಗೆದ್ದರು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ್ಬಿಡ್ತು. ಜಡ್ಜ್ಮೆಂಟ್ ಬಂದ ದಿವಸ ನಮ್ಮ ಹುಡುಗರು ಇಂಟರ್ವ್ಯೂ ಮಾಡಿದ್ದಾರೆ ಇವ್ರದ್ದು, ಅಭಿನಂದನೆಗಳನ್ನು ಹೇಳ್ತಾ. ಆ ಇಂಟರ್ವ್ಯೂನಲ್ಲಿ ಅವ್ರು ಹೇಳಿದರು, ಗೆದ್ದಿದ್ದೀನಿ, ಬಹಳ ಸಂತೋಷ, ಇನ್ನು 1.5 ವರ್ಷ ಟರ್ಮ್ ಇದೆ ಎಲ್ಲ ಹೇಳಿದರು. ಅದಾದ ಮೇಲೆ ಸಚಿವ ಸಂಪುಟ ವಿಸ್ತರಣೆಯ ಸರ್ಕಸ್ ನಡೀತಾ ಇದೆಯಲ್ಲ ಅಂದಾಗ, ನಾನೇನು ನನಗೆ ಕೊಡಿ ಅಂತ ಕೇಳೋದಿಲ್ಲ ಮಂತ್ರಿಗಿರಿ, ಕೊಟ್ಟರೆ ನಿಭಾಯಿಸ್ತೀನಿ ಅಂದಿದ್ರು. ನೋಡಿದ್ರೆ ಲಿಸ್ಟ್ನಲ್ಲಿ ಇವತ್ತು ಹೆಸರು ಗಾಯತ್ರಿ ಶಾಂತೇಗೌಡ ಅವ್ರದ್ದು. ಅವರು ಬೆಂಗಳೂರಿಗೆ ಬಂದಿದ್ದು ಯಾಕೆ ಇವತ್ತು? ವಿಧಾನ ಪರಿಷತ್ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಬಂದಿದ್ರು. ಅವರು MLC ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಬಂದಿದ್ದಾರೆ. ಅವರಿಗೆ ಒಂದೇ ಸಲಕ್ಕೆ ನ್ಯೂಸ್ ಚಾನಲ್ನಲ್ಲಿ ಅವರ ಹೆಸರು ಬಂದುಬಿಟ್ಟಾಗ ಗಾಬರಿ ಆಗಿಬಿಟ್ಟಿದೆ ಅವ್ರಿಗೆ. ಹೌದಾ, ನಿಜವಾಗ್ಲೂ ನನ್ನ ಹೆಸರಿದೆಯಾ ಅಂತ ಅವರು ಖಚಿತಪಡಿಸಿಕೊಂಡ್ರು ಲಿಸ್ಟ್ನಲ್ಲಿ ತಮ್ಮ ಹೆಸರಿದೆ ಅನ್ನೋದನ್ನು. ಎಲ್ಲ ಅನ್ಕಂಡಂಗಾಗಿದ್ದರೆ ಮೊದಲು ವಿಧಾನಸೌಧಕ್ಕೆ ಹೋಗಿ ಸಭಾಧ್ಯಕ್ಷರಿಂದ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿ, ಆ ನಂತರ ಲೋಕಭವನಕ್ಕೆ ಬಂದು ಸಚಿವೆಯಾಗಿಯೂ ಪ್ರಮಾಣ ವಚನ ಸ್ವೀಕರಿಸಬೇಕಾಗಿತ್ತು ಅವರು. ದೇಶದ ಇತಿಹಾಸದಲ್ಲೇ ಇಂಥದ್ದು ಇನ್ನೊಂದು ಕೇಸ್ ನಡೆದಂಗಿಲ್ಲ. ಅಂಥ ರೆಕಾರ್ಡ್ ಆಗ್ತಿತ್ತು. ಗಾಯತ್ರಿ ಶಾಂತೇಗೌಡ ಅವರು ಇವತ್ತು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆದರೆ ಬೇರೆನೇ ಆಗ್ಬಿಡ್ತು ಕಥೆ. ಅದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಟ್ಟಿ ನೋಡಿ ಕೊತ ಕುದಿಯೋದಕ್ಕೆ ಶುರುವಾಗೋದು. ನಾನು ಇದನ್ನೇನು ಎಕ್ಸಾಜರೇಟ್ ಮಾಡಿ ಹೇಳ್ತಿಲ್ಲ. ಇವತ್ತಿನ ಅವರ ಸಿಟ್ಟು ಹಂಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ನಡೆದಿರೋದು. ಸಿದ್ದರಾಮಯ್ಯನವರು ಕಾವೇರಿ ಮನೆಯಲ್ಲೇ ಇದ್ದರು, ಇಲ್ಲೇ ಇದ್ದರು. ಎಷ್ಟು ದೂರ ರೀ ಅಲ್ಲಿಂದ ಅಲ್ಲಿಗೆ? 1.5 ಕಿಲೋಮೀಟರ್ ಲೋಕಭವನಕ್ಕೆ ಬರಲಿಲ್ಲ. ಅವರು ಮನೆಯಿಂದ ಹೊರಗೆ ಹೆಜ್ಜೆ ಇಡಲಿಲ್ಲ ಸಿದ್ದರಾಮಯ್ಯನವರು. ಇದೇ ಗಾಯತ್ರಿ ಶಾಂತೇಗೌಡ ವಿಷಯಕ್ಕೆ ಯಾರು ಹಾಕ್ಸಿದ್ದು ಈ ಹೆಸರನ್ನು ಅಂತ ಕೂತ್ಕೊಂಡ್ಬಿಟ್ರಂತೆ. ಯಾರು ಹಾಕ್ಸಿದ್ದು ಈ ಹೆಸರನ್ನು ಅಂತ DK ಶಿವಕುಮಾರ್ ಕೇಳಿ ನನಗೆ ಗೊತ್ತಿಲ್ಲ ಅಂತಾರೆ. ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಸಿದ್ದರಾಮಯ್ಯನವರು ಹಾವೇರಿ ಜಿಲ್ಲೆ ಬ್ಯಾಡಗಿ MLA ಬಸವರಾಜ ಶಿವಣ್ಣವರ ಹೆಸರನ್ನು ಪಟ್ಟು ಹಿಡಿದಿದ್ರು, ಮಿನಿಸ್ಟರ್ ಆಗ್ಬೇಕು ಅವರು ಅಂತ. ಒಂದು ಜಾತಿ ಲೆಕ್ಕಾಚಾರದಲ್ಲಿ ಕುರುಬ ಸಮುದಾಯ. ಸಿದ್ದರಾಮಯ್ಯನವರು ಒಂದು ತಮ್ಮ ಮಗನ್ನ ಮಿನಿಸ್ಟರ್ ಮಾಡಿದ್ದಾರೆ. ಮಗನೊಬ್ಬನ್ನೇ ಮಿನಿಸ್ಟರ್ ಮಾಡಿದ್ರು ಕುರುಬ ಸಮುದಾಯದಿಂದ ಅಂತ ಅನ್ನಿಸ್ಕೋಬಾರ್ದು, ಮಾತು ಬರ್ತಾವೆ ನಾಳೆ ದಿವಸ ಅಂತ ಭೈರತಿ ಸುರೇಶ್ ಅವ್ರನ್ನೂ ಮಿನಿಸ್ಟರ್ ಮಾಡಿದ್ರು. ಆಮೇಲೆ ಏನು ಮಾತು ಬಂತು ಅಂದರೆ, ನೀವು ಕುರುಬ ಸಮುದಾಯದವರು ಅಂದರೆ ಬರೀ ದಕ್ಷಿಣ ಕರ್ನಾಟಕದವ್ರು ಕಾಣಿಸ್ತಾರ, ಬೆಂಗಳೂರು ಮೈಸೂರವ್ರು ಕಾಣಿಸ್ತಾರ? ಮಾತು ಬಂತು. ಉತ್ತರ ಕರ್ನಾಟಕದ ಕುರುಬರೊಬ್ಬರನ್ನ ಮಿನಿಸ್ಟರ್ ಮಾಡಿದರೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಬ್ಯಾಲೆನ್ಸ್ ಆಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರು ಬಸವರಾಜ ಶಿವಣ್ಣವ್ರನ್ನ ಮಾಡಲೇಬೇಕು ಮಿನಿಸ್ಟರ್ ಅಂತ ಹಠ ಹಿಡಿದಿದ್ರು. ಹೆಸರು ಕೊಟ್ಟು ಬಂದಿದ್ದಾರೆ ಇವರು. ಅಲ್ಲಿಂದ ಲಿಸ್ಟ್ ಬಂದರೆ ಶಿವಣ್ಣವರ ಹೆಸರೇ ಇಲ್ಲ. ಬಂದಿರುವುದು ಕುರುಬ ಸಮುದಾಯಕ್ಕೆ ಸೇರಿದ ನಮ್ಮ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಬಂದುಬಿಟ್ಟಿದೆ ಲಿಸ್ಟ್ನಲ್ಲಿ. ಸಿಟ್ಟು ಬಂದುಬಿಡ್ತು ಅವರಿಗೆ. ಗಾಯತ್ರಿ ಶಾಂತೇಗೌಡ ಅವರು ಮುಖ್ಯಮಂತ್ರಿಗಳಿಗೆ ಫೋನಲ್ಲಿ ಮಾತಾಡಿದ್ರಂತೆ, DK ಶಿವಕುಮಾರ್ ಅವರಿಗೆ. ಅವರು ನಂದೇನೂ ಇಲ್ಲಮ್ಮ, ನೀವು ಸಿದ್ದರಾಮಯ್ಯನವ್ರನ್ನ ಒಪ್ಪಿಸ್ಕೊಂಬನ್ನಿ, ನಂದೇನು ಸಮಸ್ಯೆ ಇಲ್ಲ ಅಂದಿದ್ದಾರೆ. ಗಾಯತ್ರಿ ಶಾಂತೇಗೌಡ ಅವರ ಹೆಸರು DK ಶಿವಕುಮಾರ್ ಅವರು ಹಾಕ್ಸಿದ್ದಲ್ಲ ಅಂತ ಸುದ್ದಿ. ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ವಿಶೇಷ ಆಸಕ್ತಿ ಅಂತಾರೆ. ಯಾಕೆ ಅನ್ನೋದು ನೋಡೋಣ. ಸಿದ್ದರಾಮಯ್ಯನವರು ದಿಲ್ಲಿಗೆ ಫೋನ್ ತಗೊಂಡು ಮಾತಾಡಿದಾರೆ, ಫೋನ್ ಮಾಡಿ ಮಾತಾಡಿದ್ದಾರೆ ಹೆಂಗಾಯ್ತಿದು ಅಂತ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇನೋ ಹೇಳಿದ್ರಂತೆ, ಇಲ್ಲ ಮಹಿಳೆ ಒಬ್ರು ಇರಲೇಬೇಕಲ್ಲ, ಅದಕ್ಕೆ ಅವ್ರ ಹೆಸರು ಹಾಕಿದ್ದೀವಿ. ಅರೆ, ಮಹಿಳೆ ಇರಲೇಬೇಕು ಅಂದರೆ ಗಾಯತ್ರಿ ಶಾಂತೇಗೌಡ ಅವರೊಬ್ಬರೇ ಇದ್ರ? ಇನ್ನೂ MLC ಆಗಿಯೂ ಪ್ರಮಾಣ ವಚನ ಸ್ವೀಕರಿಸದೇ ಇರುವ ಗಾಯತ್ರಿ ಅವರೊಬ್ಬರೇ ಇದ್ರ? ಆರತಿ ಕೃಷ್ಣ ಅವರ ಹೆಸರು ಓಡಾಡ್ತಾ ಇತ್ತು.
ನಯನಾ ಮೋಟಮ್ಮ ಅವರ ಹೆಸರು ಓಡಾಡ್ತಾ ಇತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಕೆಲಸ ಮಾಡಿದವರು. ವಿಧಾನ ಪರಿಷತ್ನಿಂದ ಕೊಡಬೇಕು ಅನ್ನೋದಾದರೆ ಆರತಿ ಕೃಷ್ಣ ಅವರ ಹೆಸರು, ಉಮಾಶ್ರೀ ಅವರ ಹೆಸರು ಇತ್ತಪ್ಪ. ಉಮಾಶ್ರೀ ಅವ್ರನ್ನ ಉಪಸಭಾಪತಿಯಾಗಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಹೆಂಗೆ ಬಂತು ಹೆಸರು? ಉತ್ತರ ಯಾರ ಹತ್ರನೂ ಇಲ್ಲ. ಮಹಿಳೆಯರೊಬ್ಬರಿಗೆ ಪ್ರಾತಿನಿಧ್ಯ ಕೊಡಬೇಕಲ್ಲ, ಆ ಕಾರಣಕ್ಕೆ ಹಾಕಿದ್ದೀವಿ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದ್ರು. ಸಿದ್ದರಾಮಯ್ಯನವರ ಹಠ ಎಲ್ಲಿ ತನಕ ಹೋಯಿತು ಅಂದರೆ, ಇವತ್ತು ಈ ಘಟನೆಗೆ ಪ್ರತ್ಯಕ್ಷ ಸಾಕ್ಷಿಯಾದವರೇ ಸ್ವತಃ ಹೇಳಿರುವ ವಿಷಯ ಇದು. ಗಾಯತ್ರಿ ಶಾಂತೇಗೌಡ ಅವರು ಹೋದರು ಸಿದ್ದರಾಮಯ್ಯನವ್ರ ಮನೆಗೆ. ಬಸವರಾಜ್ ಶಿವಣ್ಣವರು ಅಲ್ಲೇ ಇದ್ದರು, ಬ್ಯಾಡಗಿ MLA ಅಲ್ಲೇ ಇದ್ದರು. ಇಬ್ಬರನ್ನೂ ಕೂಡಿಸ್ಕೊಂಡು ಸಿದ್ದರಾಮಯ್ಯನವ್ರು ಹೇಳಿದ್ರಂತೆ, ಈ ಶಿವಣ್ಣವರು ಕೊಡು ಅಂತ ಹೇಳಿದರೆ ನಿನಗೆ ಕೊಟ್ಟಿದ್ದಾರೆ, ನಾನೇ ತಡೆ ಹಿಡಿದಿದ್ದೀನಿ ನಿನ್ನ ಹೆಸರನ್ನು, ಸ್ಪಷ್ಟವಾಗಿ ಹೇಳಿದ್ದೀನಿ. ಗಾಯತ್ರಿ ಶಾಂತೇಗೌಡ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದರೆ ಯತೀಂದ್ರಗೆ ರಾಜೀನಾಮೆ ಕೊಡಿಸ್ತೀನಿ ನಾನು ಅಂತ ಸ್ಪಷ್ಟವಾಗಿ ಹೈಕಮಾಂಡಿಗೆ ಹೇಳಿದ್ದೀನಿ ಅಂತ ಸಿದ್ದರಾಮಯ್ಯನವರು ಇವ್ರನ್ನ ಕೂಡಿಸ್ಕೊಂಡು ಹೇಳಿದ್ರಂತೆ, ಎದುರಿಗೆ ಕೂಡಿಸ್ಕೊಂಡು ಹೇಳಿದ್ರಂತೆ. ಮತ್ತು ಹಠ ಅಲ್ಲಿ ತನಕ ಹೋದ ಮೇಲೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಒಂದು ಬಿಟ್ಟು ಇನ್ನು 19 ಜನ ಪ್ರಮಾಣ ವಚನ ಸ್ವೀಕರಿಸೋದು ಅಂತಾಯಿತು. ಈ ಲಿಸ್ಟ್ನಲ್ಲಿ ಇನ್ನೂ ಒಂದಿತ್ತು, ಮಂಕಾಳು ವೈದ್ಯ ಅವರ ಹೆಸರಿತ್ತು. ಮಂಕಾಳು ವೈದ್ಯ ಹೆಸರಿದೆ, SS ಮಲ್ಲಿಕಾರ್ಜುನ್ ಹೆಸರಿಲ್ಲ. ಮೊದಲಿಗೆ ಈ ಪಟ್ಟಿ ಬಂದಾಗ 12ನೇ ಸೀರಿಯಲ್ ನಂಬರ್ ಹೆಸರಿದ್ದು ಮಂಕಾಳು ವೈದ್ಯ ಅವರು. ಪ್ರಮಾಣ ವಚನ ಮಂಕಾಳು ವೈದ್ಯ ಅವರು ಸ್ವೀಕರಿಸಲಿಲ್ಲ, SS ಮಲ್ಲಿಕಾರ್ಜುನ್ ಸ್ವೀಕರಿಸಿದ್ರು. ಈ ಗಾಯತ್ರಿ ಶಾಂತೇಗೌಡ ಅವರು ಮಾತಾಡಿದ್ದು ಕೇಳಿಸ್ಕೊಳ್ಳಿ ಫಸ್ಟ್. ಹೈಕಮಾಂಡ್ ನನ್ನನ್ನು ಗುರುತಿಸಿ ಏನು AICC ಪಟ್ಟಿನಲ್ಲಿ ಬಂದಿದೆ ಅದನ್ನು ನನ್ನನ್ನು ಗುರುತು ಮಾಡಿದ್ದಾರೆ. ಅದು ಸ್ವಲ್ಪ ದಿವಸ ಒಂದು 4-5 ದಿವಸ ತಾತ್ಕಾಲಿಕವಾಗಿ ಮುಂದೂಡಿದ್ದಾರೆ. ಅದಕ್ಕೆ ಮುಂದೆ ದಿನಗಳಲ್ಲಿ ಒಂದನ್ನು ಹೈಕಮಾಂಡ್ ಅದನ್ನು ನಮ್ಮನ್ನು ಕನ್ಸಿಡರ್ ಮಾಡುತ್ತೆ. ಯಾವ ಕಾರಣಕ್ಕೆ ನಿಮ್ಮ ಹೆಸರು ಅಂದ್ರೆ ಹೋಲ್ಡ್ ಆಯ್ತು ಅಂತ ಅನ್ಸುತ್ತೆ ಮೇಡಮ್? ನನಗೇನು ಹೇಳಲ್ಲ, ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ಇಲ್ಲ ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ನಾನು ಯಾವುದಕ್ಕೂ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ, ಸಿಗುತ್ತೆ ಅಂತ ನಿರೀಕ್ಷೆ ಇದೆ. ಹೈಕಮಾಂಡ್ ನನ್ನನ್ನು ಗುರುತಿಸಿ ಏನು ಮಂಕಾಳು ವೈದ್ಯರ ವಿಷಯ ಹೇಳ್ತಾ ಇದ್ದೆ. ಲಿಸ್ಟ್ನಲ್ಲಿ ಹೆಸರಿತ್ತು, ಅವರ ಬೆಂಬಲಿಗರ ಸಂಭ್ರಮಾಚರಣೆ, ಸಿಹಿ ಹಂಚಿಕೆ ಎಲ್ಲವೂ ಆಯಿತು. ಆಮೇಲೆ ನೋಡಿದ್ರೆ ಅವರ ಬದಲು SS ಮಲ್ಲಿಕಾರ್ಜುನ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರು. SS ಮಲ್ಲಿಕಾರ್ಜುನ್ ಹೇಳ್ತಾರೆ, ಬೈ ಮಿಸ್ಟೇಕ್ ಬಂದುಬಿಟ್ಟಿತ್ತಂತ ಅವ್ರ ಹೆಸರು. ಮಂಕಾಳು ವೈದ್ಯ ಹೆಸರು ಬೈ ಮಿಸ್ಟೇಕ್ ಬಂದುಬಿಟ್ಟಿತ್ತಂತೆ. ಸೀರಿಯಲ್ ನಂಬರ್ 12 ಮೊದಲ ಲಿಸ್ಟ್ನಲ್ಲಿ ಮಂಕಾಳು ವೈದ್ಯ ಹೆಸರಿತ್ತು. ರಿವೈಸ್ಡ್ ಲಿಸ್ಟ್ನಲ್ಲಿ ಅದೇ ಸೀರಿಯಲ್ ನಂಬರ್ 12ಗೆ SS ಮಲ್ಲಿಕಾರ್ಜುನ್ ಅವ್ರ ಹೆಸರು ಬಂತು. 2 ದೃಶ್ಯಗಳಿದ್ದಾವೆ. ಸಂಭ್ರಮದ ದೃಶ್ಯಗಳು ಮಂಕಾಳು ವೈದ್ಯ ಬೆಂಬಲಿಗರದ್ದು, ನಿರಾಸೆಯ ದೃಶ್ಯಗಳು. ಮಾತಾಡಿದ್ದಾರೆ ನೋಡಿ ಇಬ್ಬರು. ಮಹಾಗಣಪತಿ ಅನುಗ್ರಹದಿಂದ ಎಲ್ಲ ಸುರಕ್ಷಿತವಾಗಿ ಆಗಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಮತ್ತು ಅದರಲ್ಲೂ ನಮ್ಮ ಹೈಕಮಾಂಡ್ ಎಲ್ಲರೂ ಸೇರಿ ಮತ್ತೆ ಅವಕಾಶ ಕೊಟ್ಟಿದ್ದು ಪಕ್ಷದ ಸಲುವಾಗಿ, ಈ ರಾಜ್ಯದ ಜನರ ಸಲುವಾಗಿ, ವಿಶೇಷವಾಗಿ ನಮ್ಮ ಜಿಲ್ಲೆ, ನನ್ನ ಕ್ಷೇತ್ರದ ಜನರ ಸಲುವಾಗಿ ಒಳ್ಳೆಯ ರೀತಿ ಕೆಲಸ ಮಾಡೋದಂದೇಳಿ ನಾನು ತೀರ್ಮಾನ ಮಾಡಿದೆ. ನಾನು ಮಾತಾಡ್ತಾ ಇರುವವನಲ್ಲ, ನಾನು ಕೆಲಸ ಮಾಡುವ. ದಯವಿಟ್ಟು ಬಿಡಿ. CM ಸಿಗಲಿಲ್ಲ ರೀ, ಈಗ ಮತ್ತೆ ಪುನಃ ಬರ್ತೇವೆ ವಾಪಸ್. ಬೆಳಗಿನ ಬಂತು, ಲೀಸ್ಟಲ್ಲಿ ಹೆಸರಿಲ್ಲ. ಆಮೇಲೆ ಮತ್ತೆ ಇಲ್ಲ 4 ಗಂಟೆಗೆ ನೀನು ರೆಡಿ ಇರಪ್ಪ ಅಂದರು. ಅಲ್ಲ ಸರ್, ಫಸ್ಟ್ ಲಿಸ್ಟಲ್ಲಿ ನಿಮ್ಮ ಹೆಸರಿರಲಿಲ್ಲ, ಮಂಕಾಳು ವೈದ್ಯ ಅವರ ಹೆಸರಿತ್ತು. ಬಟ್ ಸೆಕೆಂಡ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂತು. ಸೆಕೆಂಡ್ ಲಿಸ್ಟಲ್ಲಿ ನನ್ನ ಹೆಸರು ಬಂತು. ಬಟ್ ಎದಕ್ಕೆ ಅಂತ ಗೊತ್ತಿಲ್ಲ. CMA ಫೋನ್ ಮಾಡಿದ್ರು, ಬೆಳಗ್ಗೆನೇ ಫೋನ್ ಮಾಡಿದ್ರು, ನೀನು ರೆಡಿ ಇರಪ್ಪ ಅಂದರು. ಆಮೇಲೆ ಲೀಸ್ಟಲ್ಲಿ ಹೆಸರು ಬೇರೆದಿತ್ತು. ಆಮೇಲೆ ಮತ್ತೆ ಫೋನ್ ಮಾಡಿ, ಇಲ್ಲಪ್ಪ ನೀನು 4 ಗಂಟೆಗೆ ರೆಡಿ ಇರು ಅಂದಿದ್ದು. ಆಗಲೇ ಹೇಳಿದ ಹಾಗೆ GS ಪಾಟೀಲ್ ಅವರ ಹೆಸರನ್ನು ಸ್ಪೀಕರ್ ಸ್ಥಾನಕ್ಕೆ ಫೈನಲ್ ಮಾಡಿದ್ದಾರೆ. ಪೊನ್ನಣ್ಣ, AS ಪೊನ್ನಣ್ಣ ಮಿನಿಸ್ಟರ್ ಆಗಬಹುದು ಅಂತಿತ್ತು, ಡೆಪ್ಯೂಟಿ ಸ್ಪೀಕರ್ ಆಗ್ತಾ ಇದ್ದಾರೆ. ವಿಧಾನ ಪರಿಷತ್ತಿಗೆ ಬಂದರೆ ಸಲೀಂ ಅಹಮ್ಮದ್ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಾಗ್ತಾರೆ. ಉಮಾಶ್ರೀ ಅವರು
ಉಪಸಭಾಪತಿಗಳಾಗ್ತಾರೆ. ಈ ಲಿಸ್ಟ್ ಬಿಡುಗಡೆಯಾದ ರೀತಿಯ ಬಗ್ಗೆನೇ ಮಾತಾಡಬೇಕಾಗಿತ್ತು. ಮಾತೆತ್ತಿದ್ರೆ ಕೈಯಲ್ಲಿ ಸಂವಿಧಾನದ ಕಾಪಿ ಹಿಡ್ಕೊಂಡು ತೋರಿಸ್ಕೊಂಡು ಓಡಾಡೋದಲ್ಲ. ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಇರಬೇಕು ಅನ್ನುವಂಥದ್ದು ಅದನ್ನು ನಿರ್ಧರಿಸುವುದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ನಮ್ಮ ಸಂವಿಧಾನದ ಪ್ರಕಾರ ಆ ಪರಮಾಧಿಕಾರವನ್ನು ಚಲಾಯಿಸೋದಕ್ಕೆ ಎಷ್ಟರ ಮಟ್ಟಿಗೆ ಅವಕಾಶ ಇದೆ ಅನ್ನೋದರ ಸತ್ಯ ನಮಗೆ ಗೊತ್ತು. ಕಾಂಗ್ರೆಸ್ನಲ್ಲೂ ಇಲ್ಲ, BJPಲೂ ಇಲ್ಲ, ರಾಷ್ಟ್ರೀಯ ಪಕ್ಷಗಳ ಕಥೆ ಇದು. ಫೈನಲಿ ಲಿಸ್ಟ್ ಬರೋದು ಹೈಕಮಾಂಡ್ ಹೇಳ್ದವ್ರದ್ದೇ. ಆದರೆ AICC ಲಿಸ್ಟ್ AICC ಲೆಟರ್ ಹೆಡ್ನಲ್ಲಿ ಬರಬೇಕದು. AICC ಲೆಟರ್ ಹೆಡ್ನಲ್ಲಿ ನೋಡಿ, ಇಲ್ಲಿ KC ವೇಣುಗೋಪಾಲ್ ಅವರು ಸಹಿ ಹಾಕಿ ಬಿಡುಗಡೆ ಮಾಡಿದ ಪತ್ರ ಇದು. ಡಿಯರ್ DK Shivkumar ji, this is to inform you that the Honorable Congress President has approved the proposal for the induction of new ministers for cabinet expansion in the government of Karnataka as follows ಅಂತ ಹೇಳಿ 20 ಹೆಸರು ಹಾಕಿದ್ದಾರೆ ಇದರಲ್ಲಿ. ಇದು ಯಾವಾಗಿನ ಶುರು ಮಾಡ್ಕೊಂಡ್ರಿ ಸರ್? ಪಟ್ಟಿ ಫೈನಲ್ ಆಗೋದು ಹೈಕಮಾಂಡ್ನಿಂದಾನೆ ಅಂತ ಗೊತ್ತು ನಮಗೂ. ಹಿಂಗ Honorable Congress President has also approved the proposal for the following posts at Legislative Assembly and Council of Karnataka as follows. ಸ್ಪೀಕರು, ಡೆಪ್ಯೂಟಿ ಸ್ಪೀಕರ್ ಹೆಸರಾಗಿ ಕಳಿಸಿದ್ದಾರೆ. ಇವರು ಇಂತಿಂಥವ್ರು ಆಗಬೇಕು ಅಂತ. ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಓಕೆ ಮಾಡಿದ್ದಾರೆ ಹೆಸರುಗಳನ್ನು ಅಂತ. ಹೆಂಗೆ ಸ್ವಾಮಿ ಇದು? ಶಾಸಕರಲ್ವಾ ಆರಿಸೋದವ್ರನ್ನ? MLCಗಳಲ್ವಾ ಸಭಾಧ್ಯಕ್ಷರನ್ನು ಆರಿಸೋದು? ಎಲ್ಲಿಂದ ಶುರು ಮಾಡಿ ಇದು ಎರಡನೇ ಸಲ ಹಿಂಗೆ ಆಗ್ತಾ ಇರೋದು. ಅಂದರೆ ಸಂವಿಧಾನದ ರೀತಿ ನೀತಿಗಳು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ. ಮೊದಲನೇ ಸಲ ಆಗಿದ್ದು ಈ ಸಿದ್ದರಾಮಯ್ಯನವರೊಂದು ಇದನ್ನು ಮಾಡಿಸಿದ್ರಲ್ಲ, ಹಿಂದುಳಿದ ವರ್ಗಗಳ ಆಯೋಗದಿಂದ ಒಂದು ಸಮೀಕ್ಷೆ, ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಸಮೀಕ್ಷೆ. ಆ ಸಮೀಕ್ಷೆಯ ಪರವಿರುದ್ಧ ಚರ್ಚೆಗಳು ಜೋರಾದವು. DK ಶಿವಕುಮಾರ್ ಅವರಿನ್ ಆವಾಗಿನ್ನು DCM ಇದ್ದರು. ಹೈಕಮಾಂಡಿಗೆ ಕಂಪ್ಲೇಂಟ್ ತಗೊಂಡೋದ್ರು. ಹೈಕಮಾಂಡ್ನವ್ರು ಕರೆಸಿ ಕೂಡಿಸ್ಕೊಂಡು ಮಾತಾಡಿ ಇದೇ KC ವೇಣುಗೋಪಾಲ್ ಅನೌನ್ಸ್ ಮಾಡಿದ್ರು. KC ವೇಣುಗೋಪಾಲ, ರಣದೀಪ್ ಸಿಂಗ್ ಸುರ್ಜೇವಾಲಾ ನೆನಪಾಗ್ತಾ ಇಲ್ಲ ನನಗೆ. KC ವೇಣುಗೋಪಾಲೇ ಏನಂತ, ಕರ್ನಾಟಕದಲ್ಲಿ ಈ ಸಮೀಕ್ಷೆ ಇನ್ನೊಂದು ಸಲ ಆಗುತ್ತೆ ಅಂತ. ಅರೆ, ನೀವು ಕೂತ್ಕೊಂಡು ನಿರ್ಧಾರ ಮಾಡೋದ? ಕ್ಯಾಬಿನೆಟ್ ಅಲ್ವಾ ಅದು ನಿರ್ಧಾರ ಮಾಡಬೇಕಾಗಿದ್ದು? ನೀವು ಹೇಳಿ ಕಳಿಸ್ರಿ ಅವ್ರಿಗೆ, ಇನ್ನೊಂದು ಸಲ ಸಮೀಕ್ಷೆ ಮಾಡಿ ಕ್ಯಾಬಿನೆಟ್ನಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಕಳಿಸಿ. ಅದು ಬಿಟ್ಟು ನೀವು ಅಲ್ಲಿ ಪ್ರೆಸ್ ಮೀಟ್ನಲ್ಲಿ ಅನೌನ್ಸ್ ಮಾಡೋದು ಅದನ್ನು ಇನ್ನೊಂದು ಸಲ ಸಮೀಕ್ಷೆ ಅಂತ. ಈಗ KC ವೇಣುಗೋಪಾಲರ ಲೆಟರ್ ಹೆಡ್ನಲ್ಲಿ ಬರ್ಬೇಕಾ ಕರ್ನಾಟಕಕ್ಕೆ? ಯಾರೋ ಹೇಳ್ತಾ ಇದ್ರು, ಇಲ್ಲ ಮಾಧ್ಯಮದಲ್ಲಿ ಯಾವ್ಯಾವುದೋ ಹೆಸರು ಹೋಗ್ತಾ ಇದ್ವು, ಎಲ್ಲ ಗೊಂದಲಗಳಿಗೆ ಒಂದು ಸಲ ಎಂಡ್ ಹಾಕಬೇಕು ಅಂತ ಈ ರೈಟಿಂಗಲ್ಲೇ ಕೊಟ್ಟುಬಿಟ್ರು, ಗೊಂದಲಗಳು ಮುಗಿಬೇಕು ಅಂತ. ಇದನ್ನು ಮುಖ್ಯಮಂತ್ರಿಗಳಿಗೆ ಕಳಿಸಿ, ಮುಖ್ಯಮಂತ್ರಿಗಳ ರಾಜಭವನಕ್ಕೆ ಕೊಡ್ತಾರಲ್ವ ಪತ್ರ, ಇಂತಿಂಥವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಪ್ರಮಾಣ ವಚನ ಬೋಧನೆ ಮಾಡಬೇಕು. ಆ ಪತ್ರ ರಿಲೀಸ್ ಮಾಡಿದ್ರಾಗಿರೋದಪ್ಪ. ಪ್ರಜಾಪ್ರಭುತ್ವದಲ್ಲಿ ನಾವೇ ಮಾಡಿಕೊಂಡಂಥ ಒಂದಷ್ಟು ಕಟ್ಟಳೆಗಳಿರ್ತಾವ್ರಿ. ಕ್ಯಾಬಿನೆಟ್ನಲ್ಲಿ ಯಾರು ಇರ್ತಾರೆ, ಯಾರು ಇರುವುದಿಲ್ಲ ಅನ್ನುವುದನ್ನು 100 ಜನರ ಜೊತೆ ಕನ್ಸಲ್ಟೇಷನ್ ಮಾಡಿ ಮುಖ್ಯಮಂತ್ರಿಗಳ ತೀರ್ಮಾನ ಮಾಡಲಿ, 100 ಜನರ ಜೊತೆ ಕನ್ಸಲ್ಟೇಷನ್ ಮಾಡಿ ತೀರ್ಮಾನ ಮಾಡಲಿ. ಅಂತಿಮವಾಗಿ ನಿರ್ಧಾರ ಅವರದ್ದೇ ಅನ್ನುವಂತೆ ಇರಬೇಕೇ ಹೊರತು AICC ಅಧ್ಯಕ್ಷರದ್ದು, ಪ್ರಧಾನ ಕಾರ್ಯದರ್ಶಿಗಳ ಲೆಟರ್ ಹೆಡ್ನಲ್ಲೂ ಬರೋದಲ್ಲ. ಇದು ಸಂವಿಧಾನ ತೋರಿಸ್ಕೊಂಡು ಓಡಾಡೋಕ್ಕಲ್ಲ ಅದು. KC ವೇಣುಗೋಪಾಲರ ಸಹಿಯೊಂದಿಗೆ ಬಂತು. ಸ್ಪೀಕರು, ಡೆಪ್ಯೂಟಿ ಸ್ಪೀಕರು, ಸಭಾಪತಿಗಳು, ಉಪಸಭಾಪತಿಗಳ ಹೆಸರಾಗಿ ಕಳಿಸ್ತೀರಿ ನೀವು. ಇದರಲ್ಲಿ ಏನು ಪಾರ್ಟಿ ಪೊಸಿಷನ್ಸಾ ಇವು? ಪಕ್ಷದ ಹುದ್ದೆಗಳ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.